XUV500 ಹುಡುಕ್ತಾ ಇರೋರಿಗೆ ನಮ್ಮಲ್ಲಿ W8 ಟಾಪ್ ಎಂಡ್ ಮಾಡಲ್ ಇದೆ ಒಂದು ಗಾಡಿ 2015 ಮಾಡಲ್ ಸರ್. ಓಕೆ, W8 ವೇರಿಯಂಟ್. ಸೊ 15 ಮಾಡಲು ಬ್ಲಾಕ್ ಕಲರ್ ಅಲ್ಲ ಸರ್ ಇದು? ಹಿಂದೆ ಡಿಫಾಗರು ಬ್ಯಾಕ್ ವೈಫರ್ ಎಲ್ಲ ಬರುತ್ತೆ ನೋಡಿ, ಬ್ಲಾಕ್ ಕಲರ್ ಇದೆ. ಸೊ ಬ್ರಾಂಡ್ ನ್ಯೂ ಟೈರ್ ಆಗಿರೋದು, ಮ್ಯಾಗ್ ವೀಲ್ ಟಾಪ್ ಎಂಡ್ ಅಲ್ಲ ಸರ್ ಇದು? ಹೌದು, ಟಾಪ್ ಎಂಡ್. ಓಕೆ, ಬ್ರಾಂಡ್ ನ್ಯೂ ಟೈರ್ ಇದೆ, ಕಂಪನಿ ಮ್ಯಾಗ್ ಇದೆ, ಹಾಗೇನೆ ಎಲ್ಲ ಕಂಪನಿ ಮೇಂಟೆನೆನ್ಸ್, ಶೋರೂಮ್ ರೆಕಾರ್ಡೆಡ್ ಗಾಡಿ. ಆಂಡ್ರಾಯ್ಡ್ ಸಿಸ್ಟಮ್ ಆಗಿರ್ಬೋದು, ಆಮೇಲೆ ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಕ್ರೂಸ್ ಕಂಟ್ರೋಲ್, ಟಾಪ್ ಎಂಡ್ ವೆಹಿಕಲ್ ಆಗಿರೋದ್ರಿಂದ ಎಲ್ಲ ತರ ಫೀಚರ್ ಬರುತ್ತೆ. ಸೊ ಬ್ಲಾಕ್ ಕಲರ್ ಯಾರು ನೋಡ್ತಾ ಇದ್ರೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಒಂದು ಬೆಸ್ಟ್ ವೆಹಿಕಲ್ ಇದೆ ಅನ್ಬೋದು, XUV500. ಸರ್ ಅಗೇನ್ ಮಾಡಲ್ ಸರ್ ಇದು? ಸರ್ ಮಾಡಲ್ 2015 W8 ವೇರಿಯಂಟ್. ಗಾಡಿ ನೀಟ್ ಅಂಡ್ ಕಂಡೀಷನ್ ಇದೆ, ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್. ಓಕೆ, ಬರೀ 7.5 ಲಕ್ಷ ಇರೋದು ಪ್ರೈಸ್ ಸರ್. ಇವಾಗ ಕ್ಲಿಯರೆನ್ಸ್ ಸ್ಟಾಕ್ ಕ್ಲೋಸಿಂಗ್ ಗೋಸ್ಕರನೇ ಬರೀ 6,10,000 ಕೊಡ್ತೀನಿ. 6,10,000? 10,000 ಅವ್ರು 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ರೆ ಮಿಕ್ಕಿದ 5 ಲಕ್ಷ ಲೋನ್ ಮಾಡ್ಕೊಡ್ತೀನಿ. ಓಕೆ, ಇಂಟ್ರೆಸ್ಟ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸೊ ಇನ್ನೂ ನಿಮಗೆ ನೆಗೋಷಿಯಬಲ್ ಆಗುತ್ತೆ ಕುತ್ಕೊಂಡು ಮಾತಾಡಿದ್ರೆ. ಸರ್ ಇದು 2020 ಸಿಂಗಲ್ ಓನರ್ ಗಾಡಿ, ಈಕೋ ಸ್ಪೋರ್ಟ್ಸ್ ಟೈಟಾನಿಯಂ. ಓಕೆ, ಗಾಡಿಯಲ್ಲಿ ಪ್ರೊಜೆಕ್ಟರ್ ಲೈಟು, ಫಾಗ್ ಲೈಟು ಎಲ್ಲ ಇದೆ. ಡೀಸೆಲ್ ವೇರಿಯಂಟ್. ಡೀಸೆಲ್ ಸರ್ ಇದು? ಓಕೆ, ಫುಲ್ ಟಾಪ್ ಎಂಡ್ ಮಾಡಲು, ಪುಷ್ ಬಟನ್ ಸ್ಟಾರ್ಟ್ ಇದೆ. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ನಮಗೆ. ಸೊ ಇದರಲ್ಲಿ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಕಂಪ್ನಿ ಇನ್ಬಿಲ್ಟ್ ಆಗಿರುತ್ತೆ. ಸ್ಟೇರಿಂಗ್ ಮೋನೋ ಕಂಟ್ರೋಲ್, ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಒಳಗಡೆ ಸ್ಮೆಲ್ ಕೂಡ ಹೋಗಿಲ್ಲ, ಇಂಟೀರಿಯರ್ದು ಶೋರೂಮ್ ಟೆಸ್ಟಲ್ಲಿ ಇರುವಂಥ ವೆಹಿಕಲ್ ಆಗಿರುತ್ತೆ. ಹಾಗೇನೆ ಹಿಂದೆ ನಾವು ನೋಡ್ತೀವಿ ಅಂದ್ರೆ ಬೂಟ್ ಸ್ಪೇಸ್ ಕೂಡ ತುಂಬಾನೇ ಚೆನ್ನಾಗಿದೆ ಅನ್ಬೋದು. ಸೊ ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ಯಾರೋ ನೋಡ್ತಾ ಇದ್ರೆ ಅಂದ್ರೆ ಟಾಪ್ ಎಂಡ್ ವೆಹಿಕಲ್ ಇದೆ. ಡೀಸೆಲ್ ಸರ್ ಇದು? ಹೌದು, ಡೀಸೆಲ್ 2020 ಮಾಡಲ್ ಸಿಂಗಲ್ ಓನರ್. 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ, ಡೀಸೆಲ್ ವೆಹಿಕಲ್ ಆಗಿರುತ್ತೆ. ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ ನಿಮಗೆ. ಸೊ ಟೈರ್ ಕಂಡೀಷನ್ ನೋಡ್ತಾ ಇದ್ದು ಬ್ರ್ಯಾಂಡ್ ನ್ಯೂ. ಸೊ ಒಂಥರ ನಿಮಗೆ ಗಾಡಿನೇ ಫುಲ್ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಅನ್ಬೋದು. ಸೊ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿರೋ ವೆಹಿಕಲ್, ರೆಡ್ ಕಲರ್ ಅಲ್ಲಿ ಒಂದು ಸ್ಕ್ರಾಚ್ ಇಲ್ಲ, ಒಂದು ಶೋರೂಮ್ ಟೇಸ್ಟ್ ಅಲ್ಲಿ ಇರುವಂತ ವೆಹಿಕಲ್ ಯಾರು ನೋಡ್ತಾ ಇದ್ರೆ ಇಕೋ ಸ್ಪೋರ್ಟ್ಸ್ ಇದೆ ನೋಡಿ ಸರ್. ಇದು ಟಾಪ್ ಎಂಡ್ ಟೈಟಾನಿಯಂ ಟಾಪ್ ಎಂಡ್, ಅದರಲ್ಲೂ 2 ಕೀ ಇದೆ, ಒರಿಜಿನಲ್ ಇದೆಯಾ? ಬ್ರಾಂಡ್ ನ್ಯೂ ಟೈರ್ ಇದೆ, ಶೋರೂಮ್ ದೆ ಕಂಪನಿ ಮ್ಯಾಗ್ ವೀಲ್. ಸೊ ತುಂಬಾನೇ ಚೆನ್ನಾಗಿದೆ ವೆಹಿಕಲ್. ಸರ್ ಓನರ್ ಎಷ್ಟು ಹೇಳಿದ್ರಲ್ಲ? ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ನೋಡಿ. ಯಾರೋ ಇಂಟ್ರೆಸ್ಟ್ ಇರೋರು ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ ಬಂದ್ಬಿಟ್ಟು ವಿಸಿಟ್ ಮಾಡಿ. ಸರ್ ಪ್ರೈಸ್ ಸರ್ ಇದು? ಸರ್ 7.5 ಲಕ್ಷ ಹೇಳ್ತಾ ಇರೋದು ಸರ್. ಬಂದ್ರೆ ನಿಮ್ ಚಾನಲ್ ಕಡೆಯಿಂದ ನೋಡ್ಕೊಂಡ್ ಬರೋರಿಗೆ ಕ್ಲಿಯರೆನ್ಸ್ ಸೇಲ್ ಅಂತ ಬರೀ 7 ಲಕ್ಷ ಕೊಟ್ಬಿಡ್ತೀನಿ. 7 ಲಕ್ಷ ಕೊಡ್ತಾರೆ ಸರ್. ಡೌನ್ ಪೇಮೆಂಟ್ ಸರ್ ಇದು? ಅವ್ರಿಗೆ 0 ಡೌನ್ ಪೇಮೆಂಟ್ ಅಲ್ಲಿ ಲೋನೇ ಆಗ್ಬಿಡುತ್ತೆ ಸರ್ ಫುಲ್. ಓಕೆ ಸರ್, ರೆನಾಲ್ಟ್ ಡಸ್ಟರ್ 2018 ಮಾಡಲ್ ಸಿಂಗಲ್ ಓನರ್. ಓಕೆ, ಸಿಂಗಲ್ ಓನರ್ ಇದು? ಫುಲ್ಲಿ ಟಾಪ್ ಎಂಡ್ ಮಾಡಲ್ ಇದು. ಸಿಂಗಲ್ ಓನರ್, ಡೀಸೆಲ್ ವೇರಿಯಂಟ್. ಓಕೆ, ಆಟೋಮೆಟಿಕ್ ಸರ್ ಇದು. ಸೊ ಆಟೋಮೆಟಿಕ್ ಡಸ್ಟರ್ ಯಾರು ನೋಡ್ತಿದ್ರೆ ಅದು ಟಾಪ್ ಅಂಡ್ ವೆಹಿಕಲ್ ಸಿಂಗಲ್ ಓನರ್ ಅಲ್ಲಿ ನೋಡ್ತಾ ಇರ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್, ಮ್ಯಾಗ್ ವೀಲ್ ಆಗಿರೋದು. ಬಾಡಿಲಿ ಒಂದು ಡೆಂಟ್ ಸ್ಕ್ರಾಚ್ ಕೂಡ ಇಲ್ಲ ನಿಮಗೆ. ಹಾಗೇನೆ ಫೀಚರ್ ಬಗ್ಗೆ ಹೇಳೋದಾದ್ರೆ AC, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ ನೋಡಿ. ಒಂದು ಶೋರೂಮ್ ಟೇಸ್ಟ್ ವೆಹಿಕಲ್ ಅಂತ ಹೇಳ್ಬೋದು. ಮ್ಯೂಸಿಕ್ ಸಿಸ್ಟಮ್ ಆಂಡ್ರಾಯ್ಡ್ ಇದೆ, ಸ್ಟೇರಿಂಗ್ ಮೋನೋ ಕಂಟ್ರೋಲ್ ಕೂಡ ಬರುತ್ತೆ ನಮಗೆ. ಟಾಪ್ ಅಂಡ್ ವೆಹಿಕಲ್ ಆಗಿರುತ್ತೆ. ಮತ್ತೆ ಹೇಳ್ತಿದ್ದೀನಿ ಬ್ರ್ಯಾಂಡ್ ನ್ಯೂ ಟೈರ್. ಸೊ ಫುಲ್ ಬ್ರ್ಯಾಂಡ್ ಅಂದ್ರೆ ಬ್ರ್ಯಾಂಡ್ ನ್ಯೂ ಟೈರ್ ನಿಮಗೆ. ಸೊ ಮತ್ತೆ ವೈಟ್ ಕಲರ್ ಅಲ್ಲಿ ಡೆಂಟ್ ಇಲ್ಲ, ಸ್ಕ್ರಾಚ್ ಇಲ್ಲ, ನೀಟ್ ಅಂಡ್ ಕ್ಲೀನ್ ಆಗಿರುತ್ತೆ. ಡೀಸೆಲ್ ಸರ್ ಇದು? ಹೌದು ಸರ್, ಡೀಸೆಲ್ 18 ಮಾಡಲ್ ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್. ಸಿಂಗಲ್ ಓನರ್ ಆಟೋಮೆಟಿಕ್ ಬೇರೆ? ಹೌದು. ಸೊ ನೋಡಿ, ಇದು ಮ್ಯಾನುವಲ್ ಅಲ್ಲ, ಆಟೋಮೆಟಿಕ್ ವೆಹಿಕಲ್ ಆಗಿರುತ್ತೆ, ಡೀಸೆಲ್ ಆಗಿರುತ್ತೆ. ಮೈಲೇಜ್ ಎಷ್ಟು ಬರುತ್ತೆ ಸರ್ ನಮಗೆ? ಸರ್ 15 ಎಬೋ 18 ವರ್ಗ ಬರುತ್ತೆ ಸರ್. ಬರುತ್ತೆ. ಒಂದು ಬ್ರ್ಯಾಂಡ್ ನ್ಯೂ ವೆಹಿಕಲ್ ನ ಒಂದು ಡಸ್ಟರ್, ಅದು ಸಿಂಗಲ್ ಓನರ್ ವೆಹಿಕಲ್ ಅಲ್ಲಿ. ಸೊ ಹಾಗೇನೆ ಆಟೋಮೆಟಿಕ್ ಅಲ್ಲಿ ನೋಡ್ತಾ ಇದ್ರೆ ಒಂದು ವೆಹಿಕಲ್ ಇದೆ ನೋಡಿ. ಸರ್ ಪ್ರೈಸ್ ಸರ್ ಇದು? ಸರ್ ಪ್ರೈಸ್ 7.5 ಲಕ್ಷ ಇರೋದು ಸರ್. ಎಮರ್ಜೆನ್ಸಿ ಸೇಲ್ ಅಂತ ಬರೀ 6.5 ಲಕ್ಷಕ್ಕೆ ಕೊಡ್ತಾ ಇದ್ದೀನಿ. 6.5 ಲಕ್ಷಕ್ಕೆ? ಹೌದು. ಓಕೆ, ಸೊ ಇಂಟ್ರೆಸ್ಟ್ ಇರೋರು ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡಿ. ಹಾಗೆ ಸರ್ ಲೋನ್ ಬಗ್ಗೆ ಸರ್ ಇದು? ಲೋನ್ ಬೇಕಂದ್ರೆ ಅವ್ರಿಗೆ ಫುಲ್ ಅಪ್ ಟು ಲೋನ್ ಆಗ್ಬಿಡುತ್ತೆ, ಒಂದು 6 ಲಕ್ಷ. ಹೌದಾ ಸರ್? ಓಕೆ. ಇನೋವಾ ಬೇಕು ಅನ್ನೋರಿಗೆ 2007 ಮಾಡಲ್ಲು ಫುಲ್ಲಿ ಮಾಡಿಫೈ ಗಾಡಿ ಬರೀ 3,25,000. ಈಕೋ ಬೇಕಾ? 2011 ಮಾಡಲ್ಲು ಬರೀ 2,60,000 ಸರ್. ಹೇಳಿ ನೋಡಿ, ಇನ್ನೊಂದು ಆಲ್ಟೋ K10 VXi 2014 ಮಾಡಲು ಬರೀ 2,20. ಮಿನಿ 2016 ಮಾಡಲ್ ಸಿಂಗಲ್ ಓನರ್ ಗಾಡಿ ಬರೀ 2.5 ಲಕ್ಷ. ಸರ್ ಹೇಳಿ. ಜನ್ 2016 ಮಾಡಲು ಫುಲ್ಲಿ ಮಾಡಿಫೈ ಗಾಡಿ, AC, ಪವರ್ ವಿಂಡೋ, ಪವರ್ ಸ್ಟೇರಿಂಗ್, ಮ್ಯಾಗ್ ವೀಲ್ ಎಲ್ಲ ಇದೆ. 5 ವರ್ಷ FC ರನ್ನಿಂಗ್ ಇದೆ, ಬರೀ 90,000. ಆಲ್ಟೋ K10 VXi ನೋಡ್ತಾ ಇದ್ರಾ? ಫ್ರೆಶ್ FC ಆಗಿದೆ, 5 ವರ್ಷ FC ರನ್ನಿಂಗ್ ಇದೆ, ಬರೀ 1,60,000 ರೂಪಾಯಿಗೆ. Fiat Punto 2014 ಮಾಡಲು ಬರೀ 1,95. ಫೋರ್ಡ್ ಫಿಗೋ ನೋಡ್ತಾ ಇರೋರಿಗೆ ನಮ್ಮಲ್ಲಿ 2 ಗಾಡಿ ಇದೆ. ವೈಟ್ ಕಲರ್ 1,75,000, ಗ್ರೇ ಕಲರ್ ಬೇಕಂದ್ರೂ 1,75,000. ಸರ್ ಫೋರ್ಡ್ ಫಿಗೋ ಇನ್ನೊಂದು ಗ್ರೇ ಕಲರ್ 1,75,000. i20 ನೋಡ್ತಾ ಇದ್ದೀರಾ? 15 ಮಾಡಲ್ ಡೀಸೆಲ್ ವೇರಿಯಂಟ್, ಟಾಪ್ ಎಂಡ್, ಸಿಂಗಲ್ ಓನರ್ ಗಾಡಿ ಬರೀ 4,95. i10 ನೋಡ್ತಾ ಇದ್ದೀರಾ? 12 ಮಾಡಲು ಬರೀ 2,40,000 ರೂಪಾಯಿಗೆ. ನೋಡಿ, ಇನ್ನೊಂದು 2014 ಮಾಡಲು i10 2,70,000. ಇನ್ನೊಂದು 2011 ಮಾಡಲು 2,25,000. i20 ನೋಡ್ತಾ ಇದ್ದೀರಾ? 2011 ಮಾಡಲು ಬರೀ 2 ಲಕ್ಷಕ್ಕೆ. ಓಕೆ ಸರ್. ಹಾಗೆ ನೆಕ್ಸ್ಟ್ ಸ್ವಿಫ್ಟ್ ಇದು 2015 ಮಾಡಲು ಬರೀ 3,70. ಓಕೆ ಸರ್. ಆಕ್ಟಿವ್ i20 ಆಕ್ಟಿವ್ ನೋಡ್ತಾ ಇದ್ದೀರಾ? 2016 ಮಾಡಲು
ಸೆಕೆಂಡ್ ಓನರ್ ಗಾಡಿ ಟಾಪ್ ಎಂಡ್ ಬರೀ 5 ಲಕ್ಷಕ್ಕೆ. ಓಕೆ, ಹಂಗೆ ಒಂದು ಶಿಫ್ಟ್ ಸರ್. ಸ್ವಿಫ್ಟ್ 2013 ಮಾಡಲು ಡೀಸೆಲ್ ವೇರಿಯಂಟ್ VDI ಬರೀ 3,60,000. ಸರ್ ಇಯಾನ್ ಇಯೋನು 2012 ಮಾಡಲು ಸಿಂಗಲ್ ಓನರ್ ಗಾಡಿ ಬರೀ 1,65,000. ಓಕೆ ಸರ್, ಹಾಗೆ ನೆಕ್ಸ್ಟ್ ಜೆನ್ ಎಸ್ಟಿಲೋ 2007 ಮಾಡಲು ಗಾಡಿ ಶೋರೂಮ್ ಹಿಸ್ಟ್ರಿ ರೆಕಾರ್ಡೆಡ್, ನ್ಯೂ ಟೈರ್ ಇದೆ, ಬರೀ 1,10,000ಕ್ಕೆ. ಸರ್ ಹೇಳಿ. ಇನ್ನೊಂದು ಟಾಟಾ ಟಿಗೋರ್ ನೋಡ್ತಾ ಇದ್ರು ಅವ್ರಿಗೆ 2020 ಮಾಡಲು 4.5 ಲಕ್ಷ ರೂಪಾಯಿ, ಅವ್ರಿಗೆ 0 ಡೌನ್ ಪೇಮೆಂಟ್ ಅಲ್ಲಿ ಫುಲ್ ಲೋನ್ ಆಗುತ್ತೆ. ಓಕೆ ಸರ್, ಹಂಗೆ ಸಿಟಿ ಹೋಂಡಾ ಸಿಟಿ ನೋಡ್ತಾ ಇದ್ರ 2016 ಮಾಡಲು ಸಿಂಗಲ್ ಓನರ್ ಗಾಡಿ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಸನ್ರೂಫ್ ಇದೆ, ಬ್ರ್ಯಾಂಡ್ ವೀಲ್, ಮ್ಯಾಗ್ ವೀಲ್ ಎಲ್ಲ ಇದೆ, ಬರೀ 6 ಲಕ್ಷ ರೂಪಾಯಿಗೆ. ಅವ್ರ 50,000 1 ಲಕ್ಷ ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಮಿಕ್ಕಿದ್ ಫುಲ್ ಲೋನ್ ಆಗುತ್ತೆ. ಓಕೆ, ಇನ್ನೊಂದು ಸಿಟಿ ಸರ್, ಓಲ್ಡ್ ಶೇಪ್. ಓಲ್ಡ್ ಶೇಪ್ ಬೇಕಾ? 2012 ಮಾಡಲು ಸೆಕೆಂಡ್ ಓನರ್ ಬರೀ 3.5 ಲಕ್ಷ. 3.5 ಲಕ್ಷ. ಸರ್ ಡಸ್ಟರ್. ಡಸ್ಟರ್ ಬೇಕನ್ನೋರ್ಗೆ 2015 ಮಾಡಲು ಬರೀ 4,25,000ಕ್ಕೆ. ಓಕೆ ಸರ್, XUV 500 ಬ್ಲಾಕ್ ಕಲರ್ ಅಲ್ಲಿ. ಸರ್ XUV 500 2015 ಮಾಡಲು ಬರೀ 6,10,000 ರೂಪಾಯಿ ಕೊಡ್ತೀನಿ. ಸರ್ ಹೇಳಿ. ಸರ್ ಓಮಿನಿ ನೋಡ್ತಾ ಇರೋರಿಗೆ ನಮ್ಮಲ್ಲಿ 4 ಗಾಡಿ ಇದಾವೆ, ಈಕೋನು ಇದೆ. ಇದು 2008 ಮಾಡಲು ಸೆಕೆಂಡ್ ಓನರ್ ಬರೀ 1,30,000 ರೂಪಾಯಿ. ಓಕೆ ಸರ್, ಸಿಲ್ವರ್ ಕಲರ್ ಅಲ್ಲಿ. ಸಿಲ್ವರ್ ಕಲರ್ ಬಂದು ಇದು 2007 ಮಾಡಲ್ ಸಿಂಗಲ್ ಓನರ್ ಗಾಡಿ 1,25,000ಕ್ಕೆ. ಸರ್ ಹೇಳಿ. ಸರ್ ಡೀಸೆಲ್ ವೇರಿಯಂಟ್ ಕ್ವಾರ್ಟರ್ ಜೆಟ್ ಇಂಜಿನ್ ಟಾಟಾ ಇಂಡಿಕಾ ವಿಸ್ತಾ ಬರೀ 1.5 ಲಕ್ಷಕ್ಕೆ 13 ಮಾಡಲು. ಓಕೆ ಸರ್ ಹೇಳಿ. ನೋಡಿ ನಮ್ಮಲ್ಲಿ ದುಡಿಯೋಕ್ಕೂ ಗಾಡಿಗಳಿದಾವೆ, ಎಲ್ಲೋ ಬೋರ್ಡು ತುಂಬಾ ಸ್ಟಾಕ್ ಇದ್ದಿದ್ದು ಗಾಡಿ ಖಾಲಿ ಆಗಿದೆ, ಇನ್ನೊಂದು 3-4 ಗಾಡಿ ಇದೆ ಅಷ್ಟೇ. ಇದು 2017 ಮಾಡಲು ಬರೀ 2 ಲಕ್ಷ ಕೊಡ್ತೀನಿ. ಅವರಿಗೆ ಲೋನ್ ಬೇಕಂದ್ರೆ ಫುಲ್ ಲೋನೇ ಆಗುತ್ತೆ. ಸರ್ ಹೇಳಿ. ಸರ್ ಇನ್ನೊಂದು ಇದು 2023 ಡಿಸೆಂಬರು ಸಿಂಗಲ್ ಓನರ್ ಗಾಡಿ VXI ವೇರಿಯಂಟು, ಸ್ವಿಫ್ಟ್ ಡಿಸೈರ್ VXI ಬರೀ 6 ಲಕ್ಷ ಕೊಡ್ತೀನಿ, ಅವರು ಬರೀ 1 ಲಕ್ಷ ಡೌನ್ ಪೇಮೆಂಟು. ಸರ್ ಇದು 2019 ಡೀಸೆಲ್ VDI ಸ್ವಿಫ್ಟ್ ಡಿಸೈರು 5.5 ಲಕ್ಷ ಇರೋ ಪ್ರೈಸು ಸರ್, ಬರೀ 4,70,000 ಕೊಡ್ತೀನಿ, ಅವ್ರು ಬರೀ 1 ಲಕ್ಷ ಡೌನ್ ಪೇಮೆಂಟ್ ಮಾಡೋರು ಸಾಕು, ಇದಕ್ಕೂ ಮಿಕ್ಕಿದ್ ಫುಲ್ ಲೋನ್ ಆಗುತ್ತೆ. ಸರ್ 7 Hills ಕಾರ್ಸ್ ಅಲ್ಲಿ ಈ ಸಲ ಸ್ವಿಫ್ಟ್ ಗಾಡಿ 8 ಸ್ಟಾಕ್ ಇದೆ ನೋಡಿ. ಇದು 2011 ಮಾಡಲ್ ಡೀಸೆಲ್ ಗಾಡಿ ಬರೀ 2.75. ಓಕೆ ಸರ್, ಹಾಗೆ ರೆಡ್ ಇದು 2006 ಮಾಡಲು ಪೆಟ್ರೋಲ್ ವೇರಿಯಂಟ್ ಬರೀ 1.60. ಓಕೆ ಸರ್, ಇನ್ನೊಂದು ನೆಕ್ಸ್ಟ್ ಇದು 2009 ಮಾಡಲು ಡೀಸೆಲ್ ಬರೀ 2,30,000. ಓಕೆ ಸರ್, ನೆಕ್ಸ್ಟ್ ಶಿಫ್ಟ್. ಇದು 2007 ಮಾಡಲು ಪೆಟ್ರೋಲ್ ವೇರಿಯಂಟ್ ಬರೀ 1.5 ಲಕ್ಷ. ಇದು 2007 ಮಾಡಲು ಸ್ವಿಫ್ಟ್ ಪೆಟ್ರೋಲ್ ವೇರಿಯಂಟ್ 1.80. ನೋಡಿ 7 Hills ಕಾರ್ ಅಲ್ಲಿ ಇವಾಗ ನ್ಯೂ ಸ್ಟಾಕ್ ಬಂದಿರೋದು i10 6 ಗಾಡಿ ಇದೆ, ಎಲ್ಲ ಕಲರ್ ಅಲ್ಲೂ ಇದೆ. ಇದು 2011 ಮಾಡಲು ಬರೀ 1.99. ಇದು 2011 ಮಾಡಲು 1.99. i20 ಬೇಕಾ? 2012 ಮಾಡಲು ಬರೀ 2.90. ವ್ಯಾಗನರ್ ನೋಡ್ತಾ ಇರೋರಿಗೆ ವೈಟ್ ಸಿಲ್ವರ್ 2 ಗಾಡಿ ಇದೆ, 2011 ಮಾಡಲು ಬೇಕಾ? ಬರೀ 1.90. 2014 ಬೇಕಾ? ಬರೀ 2.5. ಸರ್ ಹೇಳಿ. ಹೋಂಡಾ ಸಿಟಿ ಆಟೋಮೆಟಿಕ್ ಬೇಕಾ? ಬರೀ 1.5 ಲಕ್ಷ. 2011 ಮಾಡಲ್ ಚವರ್ಲೈಟ್ ಸ್ಪಾರ್ಕ್ ಬರೀ 1,10,000ಕ್ಕೆ. ಓಕೆ, ಇನ್ನೊಂದು ಸರ್ 2008 ಮಾಡಲು ಸ್ಪಾರ್ಕ್ ಬರೀ 90,000ಕ್ಕೆ. 90,000. ಹೌದು ಸರ್ ರಿಡ್ಜ್ ಇದೆ ಸರ್. ರಿಡ್ಜ್ ಬರೀ ಇದು 3.90. ಓಕೆ